ಯಾವ ರೇಂಜಿಗೆ ಬಗ್ಸಿದ ಅಂದ್ರೆ ಇಷ್ಟೇ ಸೈಲೆನ್ಸರಿ ಗ್ಯಾಪ್ ಹೊಳಿಯಷ್ಟು ಇವನಿಗೆ ಆಲ್ಕೋಹಾಲ್ ಟೆಸ್ಟ್ ಮಾಡೋರು. ಅವ್ನು ಹೆಂಗ ಬೀಳಕ್ ಸಾಧ್ಯನೇ ಇಲ್ಲ ಅವನು. ಕ್ಯಾಮ್ರಾ ಇಟ್ಕೊಂಡು ಹೋಗು, ಏನಾರು ಆದ್ರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ. ಆಮೇಲೆ ಕ್ಯಾಮ್ರಾ ಎತ್ಬಿಡು ನೀ ಯಾರು. तो आओ यार शुरू करते हैं बिना किसी डेडिकेशन के. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪಯಣದ ಕತೆ ಈ ಮಯೂರ್ನ ಜೊತೆ. ಇವತ್ತು ಹೊಸ ದಿವಸ, ಹೊಸ ರೈಡ್, ಹೊಸ ಪ್ಲೇಸ್. ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ನಾವು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಕೋಟೆ ಬೆಟ್ಟ ಈ ಸೋಮವಾರಪೇಟ್ ಅರ್ಕುಲ್ಗೂಡ್ ಲೈಕ್ ಆನ್ ದಿ ವೇ ಆ ರೂಟಲ್ಲಿ ಹೋಗ್ತಾ ಇದೀವಿ. ಇವತ್ತು ನಾವು 4 ಜನ ಹೊರಟಿದೀವಿ. ನಾನು ಆಬ್ವಿಯಸ್ಲಿ, ಮತ್ತೆ ಸಂಜಯ್, ಮತ್ತೆ ಚಿರಂತ್, ಮತ್ತೆ ಇನ್ನೊಬ್ರು ನ್ಯೂ ಮೆಂಬರ್ ಆ್ಯಡ್ ಆಗಿದ್ದಾರೆ ಇವತ್ತು. ಅವರು ಈಗ ತಾನೇ ಸ್ಕ್ರ್ಯಾಮ್ಲರ್ ತಗೊಂಡ್ರು, ಆಕಾಶ್ ಅಂತ. ಹೊಸ ಸ್ಕ್ರ್ಯಾಮ್ಲರು ಪ್ರಾಬಬ್ಲಿ ಈಗ ತಾನೇ ಡೆಲಿವರಿ ಆಗಿತ್ತು, ಇನ್ನು ಫಸ್ಟ್ ಸರ್ವಿಸು ಆಗಿಲ್ಲ. ಆಲ್ರೆಡಿ ಬೆಂಗಳೂರಿಂದ ಹಾಸನಿಗೆ ಬಂದು ನಮ್ಮ ಜೊತೆ ರೈಡಿಗೆ ಬಂದಿದ್ದಾನೆ. ಅವನಿಗೂ ಇವತ್ತು ರೈಡಿಂಗ್ ಫುಲ್ ಎಕ್ಸ್ಪೀರಿಯನ್ಸು. ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಹೊರಟಿದ್ದೀವಿ. ಟೈಮು 7:11 ಆಗಿದೆ. ಆನ್ ದಿ ವೇ ಅರ್ಕುಲ್ಗೂಡಲ್ಲಿ ಅಲ್ಲ ಆಲೂರಲ್ಲಿ ತಿಂಡಿ ಮಾಡಬೇಕು. ಅಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ ಅಂತೆ ತಿಂಡಿಗೆ, ಸಖತ್ತಾಗಿರುತ್ತೆ ಅಂದ್ರು ಫ್ರೆಂಡ್ಸು. ಪಲಾವು ಮತ್ತೆ ಬಿಸಿಬೇಳೆ ಬಾತ್ ಏನೋ ಸಖತ್ತಾಗಿರುತ್ತೆ, ಫುಲ್ಲು ಸೂಪರ್ ಅಂತ ಅಂತಿದ್ರು. ಹೋಗಿ ಟೇಸ್ಟ್ ಮಾಡೋಣ ಬನ್ನಿ, ನಿಮಿಗೂ ಟೇಸ್ಟ್ ಮಾಡಿಸ್ತೀವಿ. ಮೇಲೆ ನಿನ್ನೆ ಆಕ್ಚುಲಿ ನಂದು DJ ಮೈಕು ನನ್ನ ಫ್ರೆಂಡಿಂದು ಫಿಟ್ ಮಾಡೋಣ ಅಂತ ನನ್ನ ಹೆಲ್ಮೆಟಿಗೆ ಟ್ರೈ ಮಾಡಿದ್ವಿ. ಬಟ್ ನಾನು 3M ಸ್ಟಿಕ್ಕರ್ ತಗೋಣ ಅಂತ ಹೊರಟ್ವಿ. ಬಟ್ ಬೇಡ, ನೋಡೋಣ ನನ್ನ ತಮ್ಮನ ಹತ್ರ ಇರ್ಬೋದು ಅಂತ ಅವ್ನಿಗೆ ಕಾಲ್ ಮಾಡಿದ್ದೆ. 3M ಸ್ಟಿಕ್ಕರ್ ಇತ್ತು ಅವನ ಹತ್ರ, ಅದನ್ನ ತಗೊಬಂದೆ. ಅಂಟಿಸ್ಬೋದು, ಯಾಕೆಂದ್ರೆ ನನ್ನ ಚಿನ್ ಮೌಂಟ್ ಎಲ್ಲ 3M ಅಲ್ಲಿ ಇರೋದು, ಸೊ ವರ್ಕ್ ಆಗುತ್ತೆ ಅನ್ಕೊಂಡು ತಗೊಬರಕ್ಕೆ ಅಂತ ಹೋಗಿ ತಗೊಬಂದು ಅಂಟಿಸ್ದೆ. ಬಟ್ 3M ಅಲ್ಲಿ ಅಂಟ್ಲಿಲ್ಲ. ಹಂಗಾಗಿ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅವನಿಗೆ ಫೋನ್ ಮಾಡಿದೆ. ಅವನು ನ್ಯಾನೋ ಅಕ್ರಲಿಕ್ ಇಂದ ಒಂದು ಗಮ್ ಟೇಪ್ ಇದೆ, ಸಖತ್ತಾಗಿ ಕೂರುತ್ತೆ, ಅದನ್ನ ತಗೊಂಡು ಹೋಗು ಅಂತಂದ. ಅದನ್ನು ತಗೊಬಂದೆ. ಅದನ್ನ ತಗೊಬಂದು ಟ್ರೈ ಮಾಡಿದ್ರೆ ಅದರಲ್ಲೂ ಹೊಂಟ್ಲಿಲ್ಲ. ಮೈಕ್ DJ ಮೈಕಿಂದು ಮ್ಯಾಗ್ನೆಟ್ ಇರುತ್ತಲ್ಲ, ಅದನ್ನ ಹೆಲ್ಮೆಟ್ ಒಳಗೆ ಅಂಟಿಸಿ ಅದಕ್ಕೆ ಮೈಕ್ ಫಿಟ್ ಮಾಡ್ಬೋದು ಅಂತ ಟ್ರೈ ಮಾಡಿದೆ. ಯಾಕೆಂದ್ರೆ ನಂದು ಚಿನ್ನು ಮಫ್ ಸ್ವಲ್ಪ ಸಣ್ಣದಿದೆ, ಸೊ ಹಂಗಾಗಿ ಅಲ್ಲಿ ಕೂರ್ಲಿಲ್ಲ ನನಗೆ. ಸೊ ಆಬ್ವಿಯಸ್ಲಿ ನಂಗೆ ನಂದು ಹೆಲ್ಮೆಟ್ ಅಲ್ಲಿ ಎಲ್ಲಾರ ಮೌಂಟ್ ಮಾಡ್ಬೇಕಿತ್ತು, ಸೊ ಎಲ್ಲಾರ ಗಮ್ ಹಾಕಿ ಅಂಟ್ಸಕ್ಕೆ. ಬಟ್ ಅದು ಗಮ್ಮೆ ಕೂತ್ಕೊಳ್ಳಿಲ್ಲ, ಏನಕ್ಕೆ ಏನು ಗೊತ್ತಿಲ್ಲ ಮ್ಯಾಗ್ನೆಟಿಗೆ. ಸೊ ನಿಮ್ಗೆ ಯಾರಿಗಾರ ಹೆಲ್ಮೆಟಿಗೆ ಯಾವ ತರ ಕೂರ್ಸೋದು ಅಂತ ಏನಾರ ಗೊತ್ತಿದ್ರೆ, ಯಾವ್ದಾರ ಸೊಲ್ಯೂಷನ್ಸ್ ಇದ್ರೆ ಹೇಳಿ, ಟ್ರೈ ಮಾಡೋಣ. ವಿತೌಟ್ ಟ್ರಯಲ್ ನಾನು ಆಕ್ಚುಲಿ ತಗೊಂಡಲ್ಲೇ ಇದ್ದಿದ್ದು ಒಳ್ಳೆ ಕೆಲಸ ಮಾಡಿದೆ. ನಾನು ಟ್ರಯಲ್ ಮಾಡಿ ತಗೊಂಡಿದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗೋದು ನನಗೆ ಕೂರ್ಲಿಲ್ಲ ಅಂದ್ರೆ. ಸೊ ವಯರ್ಡ್ ಮೈಕ್ ನನಗೆ ಬೆಸ್ಟ್ ಆಯ್ತು. ಬಟ್ ಏನು ಅಂದ್ರೆ ಇದು ಕಂಪ್ಲೀಟ್ ವಾಯ್ಸ್ನ ಔಟ್ಸೈಡ್ ವಾಯ್ಸ್ ಎಲ್ಲ ಐಸೋಲೇಟ್ ಮಾಡುತ್ತೆ. ಅದು ಒಂದು ಪ್ರಾಬ್ಲಮ್ ಇದೆ. ಲೈಕ್ ಔಟ್ಸೈಡ್ ವಾಯ್ಸ್ ಏನು ಕೇಳಲ್ಲ ಜಾಸ್ತಿ, ಬರೀ ನಾನು ಏನು ಮಾತಾಡ್ತೀನಿ ಅದೇ ಕಂಪ್ಲೀಟ್ ಆಗಿ ಕೇಳುತ್ತೆ. ಹಂಗಾಗಿ ಅದೊಂದು ಪ್ರಾಬ್ಲಮ್ ಅಂತ ಅನಿಸ್ತು. ಬಟ್ ಕೆಲವೊಂದ್ಸಲಿ ಅದೇ ಬೆಸ್ಟ್ ಅನ್ಸುತ್ತೆ, ಬಟ್ ಕೆಲವೊಂದ್ಸಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಬಟ್ DJ ಮೈಕ್ ಮಾತ್ರ ಕ್ವಾಲಿಟಿ ಸಕ್ಕದಾಗಿದೆ. ನಮ್ದು ಏನು ವಾಯ್ಸ್ ಇದೆ ಅದ್ರ ಜೊತೆ ಔಟ್ಸೈಡ್ ವಾಯ್ಸು ಅದೇ ಲೆವೆಲ್ ಕ್ಯಾಪ್ಚರ್ ಮಾಡುತ್ತೆ. ನಮ್ದು ಎಕ್ಸಾಸ್ಟ್ ನೋಟ್ ಆಗಲಿ ಅದು ಎಲ್ಲ. ನನ್ನ ಫ್ರೆಂಡು ಟೆಸ್ಟ್ ಮಾಡಕ್ಕೆ ಅಂತ ನನ್ನ ಕ್ಯಾಮ್ರಾ ಇಸ್ಕೊಂಡಿದ್ದ. ಟೆಸ್ಟ್ ಮಾಡ್ಬೇಕಾದ್ರೆ ಇವಾಗ ಬೈಕಿಂದು ಅಥವಾ ಒಂದು ಥರದೇ ಮೋಟರ್ ಸೌಂಡು ಎಷ್ಟು ಕ್ಲೀನಾಗಿ ಕೇಳುತ್ತೆ ಅಂದ್ರೆ ಅಷ್ಟು ಕ್ರಿಸ್ಪ್ ಆಗಿ ಕೇಳುತ್ತೆ. ಹಂಗೆ ಅವ್ನು ಮಾತಾಡ್ತಿದ್ದ ವಾಯ್ಸು ಅದೇ ಲೆವೆಲ್ಗೆ ಕ್ರಿಸ್ಪ್ ಆಗಿತ್ತು. ಸೊ ನೋಡೋಣ, ಏನಾದ್ರು ಜುಗಾಡ್ ಮಾಡಿ ಫ್ಯೂಚರಲ್ಲಿ ನಿಮ್ಮ ಸಪೋರ್ಟ್ ಇಂದ DJ ಮೈಕ್ ತಗೊಳಂಗಾಗಬೇಕು. DJ ಮೈಕ್ ಮಿನಿ ಅಥವಾ ಮೈಕ್ 2 ಯಾವ್ದಾರ ಟ್ರೈ ಮಾಡ್ಬೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಬೆಳಗ್ಗೆ ಫಸ್ಟು ನಾವು ತಿಂಡಿ ತಿಂತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಗಾಡಿಗಳಿಗೆ ಮಾತ್ರ ಫಸ್ಟು ತಿಂಡಿ ಹಾಕಬೇಕು. ತಿಂಡಿ ಹಾಕ್ಲಿಲ್ಲ ಅಂದರೆ ನಮ್ಮನ್ನ ಎಲ್ಲೇ ನಿಲ್ಲಿಸ್ಬಿಡುತ್ತೆ. ಹೀಗಾಗಿ ಫಸ್ಟು ನಮ್ಮ ಗಾಡಿಗಳಿಗೆ ತಿಂಡಿ ಹಾಕ್ಸೋಣ ಅಂತ ಬಂದಿದ್ದೇವೆ. ಈಗ ನಮಗೇನೋ ಗೊತ್ತಿಲ್ಲ, ನಯಾರದಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಒಂದು ಸ್ವಲ್ಪ ಮೈಲೇಜು ಎಲ್ಲ ಚೆನ್ನಾಗಿ ಕೊಡುತ್ತೆ ಅಂತ ಫೀಲ್ ಆಯಿತು. ಸ್ವಲ್ಪ ಚೆನ್ನಾಗಿ ಮೈಲೇಜು ಕೊಟ್ಟಿದೆ ಆ್ಯಕ್ಚುಲಿ ಚೆಕ್ ಮಾಡಿದಾಗ. ಸೊ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ನಯಾರದಲ್ಲೇ ಹಾಕ್ಸಿ, ಅವಾಗ ಮೈಲೇಜು ಸಖತ್ತಾಗಿ ಕೊಡುತ್ತೆ. ಥ್ಯಾಂಕ್ಸ್. ಬಟ್ ಒಂದು ಸ್ವಲ್ಪ 25 ಪೈಸೆನೋ ಏನೋ ಜಾಸ್ತಿ ಇದೆ ಅನಿಸುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಬಟ್ ಇಟ್ಸ್ ಓಕೆ, ಯಾಕೆ ಅಂದರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಹೆಂಗೆ ಅಂದರೆ ನಾವು ಜಿಮ್ಮಿಗೆ ಹೋಗ್ತೀವಿ, ಪ್ರೋಟೀನು ಚೆನ್ನಾಗಿರೋ ಕ್ವಾಲಿಟಿದು ಹಾಕ್ತೀವಲ್ವಾ, ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ. ಹಂಗೆ ನಮ್ಮ ಗಾಡಿಗಳಿಗೆ ಒಳ್ಳೆ ಎಣ್ಣೆ ಹಾಕಿಸ್ಬೇಕು. ಅವಾಗಲೇ ಸ್ಟಡಿಯಾಗಿ ಅಲ್ಲಾಡ್ದಲ್ಲೇ ಒಯ್ ಅಂತ ಹೋಗ್ತಾ ಇರುತ್ತೆ.
ಓಕೆನಾ? ಇವತ್ತು ಆ್ಯಕ್ಚುಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಸೂಪರ್ ನೈಟ್ ಇಲ್ಲ ಅಂದರೆ ಏನೂ ಕಾಣಿಸಲ್ಲ ಕರೆಕ್ಟಾಗಿ. ವೆಲ್ 60 FPS ಇದೆ. ಓಕೆ, ಮೈಕ್ ಕನೆಕ್ಟ್ ಆಗಿದೆ, ಬ್ಲೂಟೂತ್ ಆನ್ ಆಗಿದೆ, ಎವ್ರಿಥಿಂಗ್ ಚೆಕ್. ಗೊರೂರಿಗೆ ಬಂದ್ವಿ. ಹಂಗೆ ಡ್ಯಾಮ್ ತೋರಿಸ್ತೀನಿ ನೋಡಿ. ಬಂತು ಡ್ಯಾಮ್ ಇಲ್ಲೇ. ಲಾಸ್ಟ್ ವೀಕ್ ತಾನೇ ಇಲ್ಲೇ ಬಂದು ಅಲ್ಲಿ ಒಂದು ದೇವಸ್ಥಾನ ಇದೆ ಇನ್ನೊಂದು ಸ್ವಲ್ಪ ಹಿಂದೆ. ಅಲ್ಲಿ ಆ್ಯಕ್ಚುಲಿ ಫೋಟೋ ಎಲ್ಲ ಸಕ್ಕದಾಗಿ ಬಂದಿತ್ತು ನೋಡಿ. ಗೊರೂರು ಡ್ಯಾಮ್ ನೀರು ಮಾತ್ರ ಇಲ್ಲ ಅಷ್ಟೇ ಸದ್ಯಕ್ಕೆ. ನಮಸ್ಕಾರ ಸೂರ್ಯ. ನಮಸ್ಕಾರ ಗಾಂಡು. ಓ ಇದಕ್ಕಿಂತ ಮುಂಚೆ ಸಿಗುತ್ತೆ. ಯಾವ್ದು ಕೆಫೆ ಎಲ್ಲ ಇದೆ? ಇಲ್ಲ, ಹಂಗೂ ಸಿಗಲ್ಲ ಅಂದ್ರೆ ಬರೀ ಒಂದ್ 2 ಇಡ್ಲಿ ತಿನ್ಕೊ ಹೋಗೋಣ ಅಷ್ಟೇ. 2 ಇಡ್ಲಿ ತಿನ್ಕೊ ಹೋಗೋಣ ಅಷ್ಟೇ. ಹಂಗೂ ಸಿಗದೇ ಇಲ್ಲ ಅಂದ್ರೆ ಸದ್ಯಕ್ಕೆ. ಅರ್ಧ ಮುಕ್ಕಾಲು ಗಂಟೆ ಸರಿ, ಹಂಗಾರೆ ಹೋಗೋಣ ಬಿಡಿ ಅಷ್ಟೇ. ನಿಂಗ್ ಕಾರ್ನರಿಂಗ್ ಅಲ್ಲೆಲ್ಲ ಫುಲ್ ಬಗ್ಗಿಸ್ಬೋದಾ? ನಾನು ಒಂದೊಂದ್ಸಲಿ ಟ್ರೈ ಮಾಡ್ತೀನಿ, ಒಂದೊಂದ್ಸಲಿ ಸ್ಕಿಡ್ ಆಗೋಗುತ್ತೆ, ಸುಮ್ಮನೆ ಆಗ್ತೀನಿ. ಇವನ್ ಲಿಖಿತ್ತು ನನ್ ಬೈಕ್ ಇಸ್ಕೊಂಡಿದ್ದ. ನಾವು ಚಿಕ್ಕಮಂಗ್ಳೂರ್ ಸೈಡ್ ಇಂದ ಬರ್ಬೇಕಾರೆ ಅಲ್ಲಿ ಫುಲ್ ಕರ್ವಿಂಗ್ಸ್ ಇದೆಯಲ್ಲ, ಯಾವ ರೇಂಜಿಗೆ ಬಗ್ಸಿದ ಅಂದ್ರೆ ಇಷ್ಟೇ ಸೈಲೆನ್ಸರಿ ಗ್ಯಾಪ್ ಹೊಳಿಯೋಷ್ಟು. ನಾ ಹಿಂದೆ ಕೂತಿದ್ದೆ, ಏನೂ ಮಾತಾಡ್ಲಿಲ್ಲ. ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಣ್ರ. ನೆಕ್ಸ್ಟ್ ಶನಿವಾರ ಸಂತೆಯಲ್ಲಿ ತಿಂಡಿ ತಿನ್ನೋಣ ಅನ್ಕೊಂಡ್ವಿ. ಓಕೆ, ಬನ್ನಿ ತಿನ್ನೋಣ. ಆಮೇಲೆ ಇಲ್ಲಿ ಆಕ್ಚುಲಿ ಇನ್ನೇನು ಆಗಿಲ್ಲ, ಇಡ್ಲಿ ಸಾಂಬಾರ್ ಅಷ್ಟೇ ಅಂದ್ರು. ಹಂಗಾಗಿ ಈಗ ತಿಂಡಿ ತಿನ್ನಕ್ ಬಂದಿದೀವಿ. ಈ ಎಲ್ಲಿ ಹೋಟೆಲ್ ಗಣೇಶ್ ದರ್ಶಿನಿ, ಶನಿವಾರ ಸಂತೆಲಿ. ನೋಡೋಣ, ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ, ಟ್ರೈ ಮಾಡ್ಬೇಕು. ತಿಂಡಿ ಇವಾಗ ಮತ್ತೆ ಹೊರಡ್ತಾ ಇದೀವಿ. ಇಲ್ಲೇ ಹೋಟೆಲ್. ಇವನಿಗೆ ಆಲ್ಕೋಹಾಲ್ ಟೆಸ್ಟ್ ಮಾಡೋರೆ. ಕೋಟೆ ಬೆಟ್ಟ ಹೋಗಕ್ಕೆ ಬರೀ 10 ಕಿಲೋಮೀಟರ್ಸ್ ಅಷ್ಟೇ ಉಳಿದಿರೋದು. ಬಟ್ ಆದ್ರೆ 45 ಮಿನಿಟ್ಸ್ ಏನೋ ತೋರಿಸ್ತಿದೆ ಮ್ಯಾಪ್ಸ್ ಅಲ್ಲಿ. ಈ ತರ ರೋಡ್ಸ್ ಅಲ್ಲಿ ಹೆಂಗ್ ಹೋಗಕ್ಕಾಗತ್ತೆ? ಸೊ ಹಂಗಾಗಿ 45 ಮಿನಿಟ್ಸ್ ತೋರಿಸ್ತಿದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 9:30. ನೋಡಿ, ಕೋಟೆ ಬೆಟ್ಟ ಈಶ್ವರ ದೇವಾಲಯ ಬಂತು. ಕೋಟೆ ಬೆಟ್ಟ ನೋಡಿ ಹೆಂಗಿದೆ ಕೋಟೆ ಬೆಟ್ಟ ರೋಡ್. ಇಲ್ಲಿ ಮೇಲ್ಗಡೆ ಎಲ್ಲ ಒಂದ್ ಸ್ವಲ್ಪ ಹಾಳಾಗೋಗಿದೆ. ಅರ್ಧ ರೋಡ್ ಒಂದ್ ಸ್ವಲ್ಪ ಇದೆ ಅಷ್ಟೇ. ಇನ್ನೆಲ್ಲ ಆ ಕಡೆ ಫುಲ್ ಮಣ್ಣು ತುಂಬಾ ಧೂಳಿದೆ. ಬರೋರಿದ್ರೆ ನೋಡ್ಕೊ ಬನ್ನಿ. ಫುಲ್ ರೋಡ್ ಎಲ್ಲ ಹಾಳಾಗಿದೆ. ಕಾರಲ್ಲೆಲ್ಲ ಬರೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಇದೆ. ಮುಂದೆ ಎಲ್ಲ ಎಲ್ಲಿ ನಾರ್ಮಲ್ ಸಣ್ಣ ಕಾರ್ಸ್ ಎಲ್ಲ ಹತ್ಸಕ್ ಕಷ್ಟ. ಬೈಕ್ ಎಲ್ಲಾದ್ರೆ ಹೆಂಗಾರ ಹತ್ತಿಸ್ಕೋಬಹುದು. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಕೋಟೆ ಬೆಟ್ಟ, ದೆನ್ ಪ್ಲಾನ್ ಅಕಾರ್ಡಿಂಗ್ಲಿ. ಓಹೋ, ಇಲ್ಲೆಲ್ಲ ಫುಲ್ ಮಣ್ಣು ರೋಡು. ಓ, ಇಲ್ಲೇ ಮಣ್ಣಲ್ಲಿ ನಿಧಾನ ಮಾಡ್ಕೊಂಡ್ ನಾನು. ನಾನು ಅದಕ್ಕೆ ಡೌಟ್ ಆಯ್ತು, ಅದಕ್ಕೆ ನೋಡ್ತಿದ್ದೀನಿ. ಇಲ್ಲ ಹಚ್ಚ ಕಷ್ಟ ಆಯ್ತೇನ. ಅವನ್ ಹೆಂಗ ಬೀಳಕ್ ಸಾಧ್ಯನೇ ಇಲ್ಲ. ಅವನು ಮಣ್ಣಲ್ಲೋ ಇಲ್ಲ, ಮಣ್ಣಲ್ಲಿ ರೋಲ್ ಹೊಡೆದು ಹಿಂದೆ ಹೋಗಿರ್ತಾನ ಅಷ್ಟೇ. ಕ್ಯಾಮೋಫ್ಲೇಜ್. ಇದು ಕ್ಲೋಸ್ ಆಗಿತ್ತು ಮಾನ್ಸೂನ್ ಅಲ್ಲಿ. ಇಲ್ಲೆಲ್ಲ ಜನ ಬಂದು ಕಾಯ್ತಿದ್ರು, ಬಾ ನಿಂಗೆ ಐತೆ ಅಂತ. ಅವನ ಮೇಲೆ ಹೋಗ್ಬಿಟ್ಟಿದ್ದ. ಫಸ್ಟ್ ಟೈಮ್ ಅಲ್ಲಿ ಅದಕ್ಕೆ ಹಚ್ಚಕ್ ಆಗಿಲ್ಲ ಅನ್ಸುತ್ತ. ಬಿದ್ನ ಅಂತ. ಅವನ್ ಹೆಂಗ ಬೀಳಕ್ ಸಾಧ್ಯನೇ ಇಲ್ಲ. ಅವನು ಡೌಟ್ ಆಯ್ತು. ಬಿಡು, ಬ್ರೌನ್ ಗಾಡಿ ಆಯ್ತು.
ರನ್ನಿಂಗ್ ಆಯ್ತು. ಎಷ್ಟನೇ ಗೇರಲ್ಲಿ ಇತ್ತಪ್ಪ ಫಸ್ಟ್? ಸರ್ ಪಾರ್ಕಿಂಗ್ ಹೋದ ಬೈಕ್ ನೋಡಿ ಇವಾಗ ಕೋಟೆ ಬೆಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಬೈಕ್ನೆಲ್ಲ ಲೈನಪ್ ಆಗಿ ನಿಲ್ಲಿಸಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ನೋಡಿ. ಮೇಲೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಇದು ಮೇನ್ ಎಂಟ್ರೆನ್ಸು. ಮುಂಚೆ ಇದೆಯಾ? ಎಷ್ಟು ಜನ ಇರಲಿಲ್ಲ, ಸುಮ್ಮನೆ ಹೋಗೋದು. ಇಲ್ಲಿ ಫುಲ್ ಓಪನ್ ಇತ್ತು ಮುಂಚೆ. ಅಲ್ಲಿ ಹೋಗಿದ್ವಲ್ಲ ನಾವು. ಅಲ್ಲಿ ಒಳಗೆ ಇಲ್ಲೆಲ್ಲ ಹೊಸದಾಗಿ ಏನೋ ಮಾಡಿದ್ದಾರೆ, ಫುಲ್ ಫೆನ್ಸಿಂಗ್ ಎಲ್ಲ ಕಾಣಿಸ್ತಿದೆ ಅನಿಸುತ್ತೆ. ಸೊ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ, ಯಾರಿಗೂ ಬಿಡಲ್ಲ ಅನಿಸುತ್ತೆ. ಮುಂಚೆ ಬಂದಾಗ ಹೋಗ್ಬೋದು. ನೋಡಿ ಚಿರಂದ್ ಕ್ಯಾಮ್ರಾ ಇಟ್ಕೊಂಡು ಹೋಗು, ಏನಾದ್ರು ಆದ್ರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ. ಆಮೇಲೆ ಕ್ಯಾಮ್ರಾ ಎತ್ಬಿಡೋದು ಯಾರು ಆಮೇಲೆ ಕ್ಯಾಮ್ರಾ ತರಕ್ಕೆ ನೀವು ಬರಬೇಕಲ್ಲ. ನಾವು ಬರ್ತೀವಿ, ಈ ಕಡೆ ಕೆಸಿ ಏನು ಇಲ್ಲ ಅಂತ ನೋಡ್ಬಿಟ್ಟು ಬರ್ತೀವಿ. ಅಷ್ಟೇ ಹೋಗಕ್ಕಾಗಲ್ಲ ಅನ್ಸುತ್ತೆ. ಕಮಾನ್ ಕಮಾನ್ ಇಲ್ಲ ಇಲ್ಲ ಕಮಾನ್ ಗಂಡೆ ಯು ಕ್ಯಾನ್ ಡು ಇಟ್. ಸಿಗ್ಗಿಗೆ ಹಾಕೊಂಡ ಮೇಲೆ ಸುಭಾಷ ಸುಭಾಷ ನಾವಿಲ್ಲ ಹಗ್ಗ ಹಾಕ್ತೀವಿ ಬಿಡು ಅಷ್ಟೇ. ನೋಡಿ ಆನೆ ಬೆಟ್ಟ ಹತ್ತಿದೆ. ಹೆಂಗೆ ಇಟ್ರ ಗೊತ್ತಾಯ್ತಾ? ಕ್ಯಾಮ್ರಾ ಇಟ್ಕೊಂಡು ಒಂದು ಕರಡಿ ಬರ್ತೈತೆ, ಕಟ್ ಮಾಡ್ಬಿಡ್ತಾನೆ ಬಡಿ. ಕರಡಿ ಬೆಟ್ಟಕ್ಕೆ ಇಲ್ಲಿ ಶಿವಾಲಯ ಬಂತು. ಎಲ್ಲಿಂದ ಎಲ್ಲಿಗೆ ಹೇಳಿದ್ರಿ? ಇಷ್ಟ ಆಗಲ್ಲ ಅಲ್ಲಿ ನೀವು ಏನು ಇಲ್ಲ ಕಂಡ್ಲ. ಅಲ್ಲಿ ಮೇಲೆ ಸೊಳ್ಳಿಂದ ಗ್ರಿಪ್ ತಗೋ ಹೋಗು. ಅಪ್ಪ ನೀ ಮುಂದಕ್ಕೆ ಹೋಗಪ್ಪ, ಹೇಳ್ತೀನಿ. ಯಾಕಪ್ಪ ನೀ ಮುಂದಕ್ಕೆ ಹೋಗಿ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಇಟ್ಕೊಳ್ಳಿ. ಇಲ್ಲ ಬಾ ಬ್ರೋ, ಬಾ ಬೆಟ್ಟ ಹತ್ತಿರ ಮಿರರ್ ವಾಪಸ್ ಬರುತ್ತೆ. ಅದಕ್ಕೆ ಕಪಿ ಇಲ್ಲೆಲ್ಲ ಹೋಗ್ತಿದ್ಯಾ? ಸಿಕ್ತು ಅಂತ ಹತ್ಬಿಟ್ಟೆ. ಇವಾಗ ಅಡ್ವೆಂಚರ್ ಅನ್ಕೊಂಡ್ಬಿಟ್ಟವನೇ, ಬಾಡಿನೂ ಗಾಡಿ ತರ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಮಾಡು. ಆಡ್ಬಿಡ ಹಂಗೆ. ಹಾರ ಸಸ್ಪೆನ್ಷನ್ ಇದೆ. ವರ್ಕೌಟ್ ಆಯ್ತಲ್ಲ, ಸಸ್ಪೆನ್ಷನ್ ವೀಕ್ ಆಗ್ಬಿಟ್ಟೈತೆ. ನಮ್ದು ನೆನ್ನೆ ಲೆಕ್ಷನ್ ಕಾಫ್ ಮಸಲ್ಸ್ ಇನ್ನೂ ನೋವ್ತಿದೆ. ಅದೇ ಮೆಟ್ಲು ಪಟ ಪಟ ಅಂತ ಹತ್ತಕ್ಕಾಗಿಲ್ಲ. ಓ ಇಲ್ಲ ಅಂದಿರ ಆರ್ಬಿಡೋ ಒಂದು ಸ್ಪೈಡರ್ ಮ್ಯಾನ್ ತರ. ನೈಟ್ರೋಸ್ ಹಾಕೊಂಡು. ಇನ್ನೊಂದು ಕೇವ್ಸ್ ಕೇಳಿದ್ಯಾ? ಲೋ ಇಲ್ಲ, ಆಲ್ರೆಡಿ ಸೌಂಡ್ ಬರ್ತೈತೆ, ಸುಮ್ಮನಿರೋ. ಕೇವ್ಸ್ ಕೇಳಿದ್ಯಾ ಅನ್ಬೇಡ. ಅವ್ನು ಗೊತ್ತಾನೆ ಬೇರೆಲ್ಲ ಅಂತ. ಹಿಂದೆ ಹೆಂಗೆ ಕಾಣಿಸುತ್ತೆ? ಲೋ ಮಯೂರ್ ಬಾಯಿಲಿ ಇಲ್ಲಿ ನೋಡಿಲಿ. CS ಕಂಪ್ಯೂಟರ್ ಸೈನ್ಸ್. ಇದು ಕಂಪ್ಯೂಟರ್ ಸೈನ್ಸ್ ಅಲ್ಲ, ಇದು ಬೇರೆ ಸೈನ್ಸ್. ಇದು ಯಾರ ಸಂಜಯ್ ಅಂತ ಬರ್ದು ಹೋಗೋನಲ್ಲೋ, ಯಾರ ಇವನಲ್ಲೋ ನೋಡಿಲಿ. 99.99% ಹಿಂಗೆ ಕೆಳಗೆ ಹೋಗ್ಬಿಟ್ಟು ಹುಷಾರು. ಏನಕ್ಕೆ ಹೇಳತ್ತಿರೋದು? CS ನೋಡಿ ಜೋಸ್ ಬಂದಿರೋದು. ವರ್ಕೌಟ್ ಎಲ್ಲ ಮರ್ತೆ ಹೋಯ್ತು. ನೆನಪುಗಳು. ಪೋಲೋದವ್ರು ಅಲ್ಲಿಗೆ ಹೋಗಿದ್ರ ಅಂತ ಅವ್ರೇನ ಅಂತ ಹಂಗೆ ಅನಿಸ್ತದೆ. ಇದು ನೋಡೋರಲ್ಲ ಬಂಡೆ ಕಟ್ ಮಾಡ್ದಂಗೆ ಇಲ್ವಾ?
ಮೇಲಿಂದ ಕಟ್ಟಾಗೆ ಬಿದ್ದಿರೋ ಕಳ್ಳ ಅವೆಲ್ಲ ಸ್ಟ್ರೈಟ್ ಕ್ಲೀನಾಗಿ ಏನಪ್ಪ ಸಿಡ್ಲಿಗೆ ಆದ್ರೂ ಇಷ್ಟು ನೀಟಾಗಿ ಇಲ್ಲ ಅವ್ರು ಹೆಂಗ್ಲ ಅಲ್ಲಿ ಹೋದ್ರು ಇದೇ ಇಲ್ಲಿ ನಡ್ಕ ಹೋಗಿದ್ದಾರೆ ಅನ್ಸುತ್ತೆ. ಅಲ್ಲೆಲ್ಲ ಸ್ವಲ್ಪ ಜಾಗ ಇತ್ತಲ್ಲ, ಅಲ್ಲಿಂದ ನಡ್ಕೊ ಹೋಗಿದೆ. ಓ ಪೋಲ ಹಂಗೆ ಅಲ್ಲೇ ಹೋಗಿ ಅಲ್ಲೇ ಇದೆ ಟಾಪ್ ವ್ಯೂ. ರಿಸೆಪ್ಷನ್ ವಿಡಿಯೋ ಮಾಡ್ತಾರೆ ಆಫ್ ಮಾಡಿದ ಫೀಲಿಂಗ್ ಎಲ್ಲ ಐತೆ. ಆನೆ ಮದುವೆ ಮಾಡಿಸಿದ್ರೆ ಏನು ಬರುತ್ತೆ? ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೆ? ಹೊಲ ಬರುತ್ತೆ. ತುಂಬಾ ಬೈಬೇಕಂತ ರಿಸೆಪ್ಷನ್ಗೆ ಬಂದೆ, ಆಗುತ್ತೋ ಇಲ್ವೋ ಗೊತ್ತಿಲ್ಲ, ತುಂಬಾ ಕಡಿಮೆ ಕುಡಿದಿರು ಮರ ಪ್ರೇಮಿಗಳು. ಆಯ್ತಾ ಕನ್ವರ್ಸ್ಕೊಳ್ಳಿ ಸೊಂಟಲ್ಲಿ. ಇವಾಗ ಕೆಳಗೆ ಇಳಿತಾ ಇದ್ದೀವಿ, ಮತ್ತೆ ವಾಪಸ್ ಹೋಗೋಣ ಅಂತ. ಇಲ್ಲಿ ಕೇವ್ ಥರ ಏನೋ ಇದೆ. ನೀನು ಮುಂದಕ್ಕೆ ಹೋಗು, ನಾವು ನಿನ್ನಿಂದ ಉಚ್ಕೊ ಬರ್ತೀವಿ. ಕಲ್ಲು ಬಿದ್ಬಿಟ್ಟೈತೆ ಕಣ, ಮುಚ್ಕೊಂಡ್ಬಿಟ್ಟೈತೆ. ಎತ್ತು ಹೋಗೋಣ. ಇರ್ತಾರೆ ಅಂತ ಮುಚ್ಕೊಂಡ್ಬಿಟ್ಟೈತೆ. ಸೆಲ್ಫ್ ಕಂಟ್ರೋಲ್ ಮಾಡ್ತೀವಿ. ಇದು ನಾವು ಮುಂಚೆ ಬಂದಾಗಿದ್ದೆಲ್ಲ ಏನಿರಲಿಲ್ಲ, ಇವಾಗ ಎಲ್ಲ ಹೊಸ್ದಾಗಿ ಮಾಡಿದ್ದಾರೆ ನೋಡಿ. ವ್ಯೂ ಹಿಂಗೆ ಕಾಣಿಸುತ್ತೆ ಟಾಪ್ನ. ಇದು ಬೆಟ್ಟ, ಕೋಟೆ ಬೆಟ್ಟ. ಇದು ಫೆನ್ಸಿಂಗ್, ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಅದು ಏನಾಗೋದು ಗೊತ್ತಾ, ಒಂದು ಶಾರ್ಟ್ ತೆಗ್ದಿರ್ತೀನಿ, ಇನ್ನೊಂದು ಶಾರ್ಟಲ್ಲಿ ಮನೆಗೆ ಹೋಗಿ ನೋಡಿದಾಗ ಇದರಲ್ಲಿ ಏನೋ ಹೇಳ್ಬೇಕಿತ್ತಲ್ಲ. ಅದು ಹೆಂಗಾಗುತ್ತೆ ಅಂದರೆ ಅರ್ಧ ಅಲ್ಲಿ ಹೇಳಿರ್ತೀನಿ, ಅರ್ಧ ಡಬ್ ಮಾಡಿದ್ರೆ ಅರ್ಧಂಬರ್ಧ ಥರ ಆಗೋಗುತ್ತೆ, ಒಂಥರ ಡಿಫ್ರೆಂಟ್. चले एक काम कर 200 रुपए दे और 50 रुपए काट ओवर एक्टिंग के वजह। ಇವಾಗ ನಾವು ಕೋಟೆ ಬೆಟ್ಟ ಮುಗಿಸ್ಕೊಂಡು ಇವಾಗ ಕಾಫಿ ಹೋಗಿ ಮತ್ತೆ ಆಮೇಲೆ ಹತ್ತಂಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆನ್ ದಿ ವೇ ಹಂಗೆ ಅಲ್ಲೊಂದು ಫಾಲ್ಸ್ ಇದೆ, ಇದು ಚೆನ್ನಾಗಿದೆ ಅಂತಂದ್ರೆ, ಬಟ್ ನೀರಿಗೆ ಇಲ್ಲೋ ಗೊತ್ತಿಲ್ಲ. ಬನ್ನಿ, ಒಂದು ಫೋಟೋ ಎಲ್ಲ ಸಕ್ಕದಾಗಿ ಬರುತ್ತೆ, ನೀರಿಗೆ ಟ್ರೈ ಮಾಡಿ ಫೋಟೋ ಇಲ್ಲ ಆ್ಯಕ್ಚುಲಿ ಸಕ್ಕದಾಗಿ ಬಂತು ಫೋಟೋಸ್ ಎಲ್ಲ. ಇದು ಟೂರಿಂಗ್ ಸೆಟಪ್, ಫುಲ್ ಕ್ಯಾಂಪಿಂಗ್ ನೋಡಿ. ಥರ ಇದೆ, ನೀರಿಗಿಲ್ಲ ಅಷ್ಟೇ. ಫಾಲ್ಸು. ಸಾರ್ವಜನಿಕರ ಸೂಚನೆ, ಇಲ್ಲಿ ನೀರು ಕಮ್ಮಿ ಇದೆ, ಸದ್ಯಕ್ಕೆ ಯಾರು ಬರಬೇಡಿ. ಇದು ಕೋಟೆ ಬೆಟ್ಟದಿಂದ ಒಂದು 10 ಕಿಲೋಮೀಟರ್ಸ್ ಅಷ್ಟೇ. ಏನು ಫಾಲ್ಸ್ ಹೆಸರು? ಸುರ್ಲಭಿ ಫಾಲ್ಸ್. ಇವಾಗ ನೀರು ಕಮ್ಮಿ ಇದೆ, ಸೊ ಹಂಗಾಗಿ ಹಿಂಗಿದೆ. ಜಾಸ್ತಿ ಇದ್ದರೆ ಅಲ್ಲಿ ಮೇಲ್ಗಡೆಯಿಂದ ಫೋಟೋ ತೆಗೆಯೋಕ್ಕೆ ಸೂಪರಾಗಿದೆ ನೋಡಿ. ನಮ್ಮ ಶಿವ ಅವರು ಮಖ ತೊಳ್ಕೊಳಕ್ತಾ ಇದ್ದಾರೆ. ಅಲ್ಲಿ ಶಿವ ಅವರು ಹೂದೋಟದಿಂದ ಬಂದು ಇಲ್ಲೇ ಕೈ ತೊಳ್ಕೊಳ್ಳೋದು. ಆಕಾಶ್ ಮಿರರ್ ತೊಳ್ಕ, ಆಕಾಶಿ ಮಿರರ್ ತೊಳ್ಕೊಳಕ್ ಹೇಳ. ಹೌದಾ, ಬರ್ತೀನಿ. ಇವಾಗ ಊಟ ಮಾಡೋಣ ಅಂತ ಶುಂಠಿ ಕೊಪ್ಪದಲ್ಲಿ ನಿಲ್ಸಿದ್ವಿ. ಹೆವಿ ಟ್ರಾಫಿಕ್ ಇಲ್ಲೆಲ್ಲ, ಹೆವಿ ಗಾಡಿಗಳಿದೆ. ವೀಕೆಂಡ್ ಅಂತನಾ ಏನು ಗೊತ್ತಿಲ್ಲಪ್ಪ, ಇಲ್ಲಿ ಫುಲ್ ಹೆವಿ ಟ್ರಾಫಿಕ್. ತುಂಬ ಕಾರ್ಗಳು, ಲಾರಿ ಎಲ್ಲ ಇದೆ. ಇವಾಗ ತಾನೇ ಹಾಫ್ ಡೇ ಅನ್ಸುತ್ತೆ, ಸ್ಕೂಲ್ ಬಿಡ್ತು. ಇಲ್ಲೆಲ್ಲ ಫುಲ್ ಇಲ್ಲಿ ಅದು ಸ್ಕೂಲ್ ಇದೆ, ತುಂಬ ಜನ ಇದ್ದಾರೆ, ತುಂಬ ಮಕ್ಕಳು ಎಲ್ಲ ಓಡಾಡ್ತಿದ್ದಾರೆ. ಎಲ್ಲ ಕೇರಳ ಕರ್ನಾಟಕ ಗಾಡಿಗಳು. ಇವಾಗ ನಾವು ಕುಶಾಲನಗರಕ್ಕೆ ಬಂದಿದ್ದೀವಿ. ಊಟ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಕುಶಾಲನಗರ ಬಂದ್ವಿ. ಇಲ್ಲೊಂದು ಮೊನೆಸ್ಟ್ರಿ ಇದೆ, ಇಲ್ಲೊಂದು ವಿಸಿಟ್ ಮಾಡೋಣ ಅಂತ. ನೋಡಿ, ಆಡಿ A3 ಹಿಂಗೆ
when rose meet red, rose meet rose, red meet red. We are same, but different, but still same. ಸೇಮ್ ಪಿಚ್ ಮಾಡೋಣ ಡಿಚಿ. ಇದೇ ಸ್ವಿಫ್ಟ್ ಅವನು ಅಲ್ಲಿ ಹಿಂದ್ಗಡೆಯಿಂದ ಫುಲ್ ರೋದ್ನ ಕೊಡ್ಕೊ ಬಂದಿದ್ದ ನಮಗೆ. ಅವ್ನು ಇನ್ನ ಇಲ್ಲೇ ಇದ್ದಾನೆ. ನಮಗೆ ಹಾರ ಹೊಡ್ದಿ ಇವಾಗೆ ಬೈಕ್ ಅವ್ರನ್ನು ಬಿಡ್ದೆಲ್ಲ ಓಡಿಸ್ಕೊ ಬಂದ, ಇನ್ನ ಇಲ್ಲೇ ಇದ್ದಾನೆ. ಅದಕ್ಕೆ ಟ್ರಾಫಿಕ್. ಬೈಕಲ್ಲಿ ಹೆಂಗ್ ಬರ್ಬೋದು, ನಾವು ಮಧ್ಯೆ ಒಂದ್ 2 minutes ಬ್ರೇಕು ತಗೊಂಡ್ ಬಂದ್ವಿ. ಕಾರ್ ಆದ್ರೆ ಹಿಂಗೆ ಟ್ರಾಫಿಕ್. ಬನ್ನಿ ಆರ ನೋಡ್ಯಾನ. ನಾವು ಆರ ನೋಡ್ರಿ ಒಳ್ಳೆ ಕೊಡ್ಬೇಕು ಅವನಿಗೆ, ಚೆನ್ನಾಗಿರುತ್ತೆ. ನೋಡಿ ಒಳಗೇನೋ ಮಾಡ್ತಿದ್ದಾರೆ ಗೋಲ್ಡನ್ ಟೆಂಪಲ್ ಅಲ್ಲಿ. ಅಲ್ಲ ದೀಪ ಹಚ್ತಿದ್ದಾರೆ ಒಳಗೆ. ಹಚ್ಚೋದು ಆರಿಸೋದು ಎಲ್ಲ ನಾರ್ಮಲ್. ಒಬ್ರು ಹಚ್ತಾ ಇರ್ತಾರೆ, ಒಬ್ರು ಆರಿಸ್ತಾ ಇರ್ತಾರೆ. समझ रहे हो ना? ನೋಡಿ ಗೋಲ್ಡ್ ರೇಟ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಇದಕ್ಕೆ. ಟೆಂಪಲ್ ಗೋಲ್ಡಲ್ಲಿ ಮಾಡಿಬಿಡ್ತಾರೆ. ಸಿಗಾಕಬೇಕು ಇವ್ರ ಕೈಲಿ. ಮುಲ್ಗಿ ಮಾಡಿ ಸಾಕ್ತಾರೆ ನನಗೆ. ಅವ್ರದ್ದು ಕಾಕಂತಾರೆ. ನೋಡಿ ಚಪ್ಪಲ್ ಬಿಡಕ್ಕೆ ಬಂದಿದ್ದಾರೆ ಇವರು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್? ನೋಡೋಣ, ಬಿಟ್ಟಾದ್ಮೇಲೆ ಹೇಳ್ತೀನಿ. ಬಿಡ್ಬೇಕಾದ್ರೆ ಹುಷಾರು. ಚಪ್ಪಲಿನಾ? ಚಪ್ಪಲಿ ಅಲ್ಲ, ಅದು ಶೂ. ಓಕೆ, ಶೂನ ನಿಧಾನಕ್ಕೆ ಬಿಚ್ಚಿ. ಬಿಚ್ಚೋದ್ರಲ್ಲಿ ಎಕ್ಸ್ಪರ್ಟ್ ಬಿಡಿ ನಾವು. ಟೆನ್ಷನ್ ರಿಸೆಪ್ಷನ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಎಕ್ಸ್ಪೀರಿಯನ್ಸ್ ರಿಸೆಪ್ಷನ್ ಅಲ್ಲ ಬೇಕಾಗಿರೋದು. ಅದಾದ್ಮೇಲೆ ಬೇಕಾಗಿರೋದು. ಅರ್ಥ ಆಯ್ತು ಅನ್ಸುತ್ತೆ. ನಾನು ನೆಟ್ಟಿಗೆ ಇಟ್ಟಿದ್ದೀನಪ್ಪ. ಸಾಕ್ಸಿಟ್ಟಿಲ್ಲ. ಅರ್ಧಂಬರ್ಧ ಮಾಡಿದ್ರೆ ಹಿಂಗೆ ಅಲ್ವಾ ಎಕ್ಸ್ಪೀರಿಯನ್ಸ್. ಕರೆಕ್ಟಾಗಿ ಬಿಚ್ಚಕ್ಕೆ ಬರಲ್ಲ. ಹಾಂ ನೋಡಿ, ಅದೆಲ್ಲ ತೆಗ್ದು 2 ಒಂದಕ್ಕೆ ಹಾಕ್ದೆ. ನಾವು ಏನು ಮಾಡೋಣ, ಅವ್ರು ಆಲ್ರೆಡಿ ಬಿಚ್ಚಿ ಇರ್ತಾರೆ. What? Bro, what are you talking about, man? ಹಿಂಗೆ ಅಂತೀರ. ನೋಡಿ ಗೋಲ್ಡನ್ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಿ ಒಳಗೆ ತೋರಿಸ್ತೀನಿ. ಇವತ್ತೇನೋ ಫಂಕ್ಷನ್ನು ಇದೆ ಅನಿಸುತ್ತೆ, ಗೊತ್ತಿಲ್ಲ ಏನು ಅಂತ. ಇಲ್ಲಿ ಎಲ್ಲ ಇದೇನೋ ಹಾಕಿದ್ದಾರೆ. ಇಲ್ಲಾಂದರೆ ಅಲ್ಲಿ ಮುಂದೆ ತನಕ ಹೋಗೋದಾಯಿತು, ಫುಲ್ಲು ಅಲ್ಲಿ ತನಕ. ಇವಾಗ ಇಲ್ಲೇ ಏನೋ ನೋಡ್ ಮಿಷನ್ ಅಂತ ಹಾಕಿದ್ದಾರೆ. ರಶ್ ಏನಿಲ್ಲ ಆ್ಯಕ್ಚುಲಿ, ಜನ ಕಮ್ಮಿ ಇದ್ದಾರೆ. ಬಾಂಡ್ಲಿ ಮಾಡಿಸಿಲ್ಲ, ಆಗಿರೋದು ನ್ಯಾಚುರಲ್. ನಿಮ್ಗೆ ಯಾವುದೇ ಹೆಬ್ಬುಲಿ ಕಟಿಂಗ್ ಆಯಿತು? ಝೂಮ್ ಆಗೋದೇ ಇಲ್ಲಲ್ಲ. ಹಿಂಗಿರ್ಬೇಕಿತ್ತು ಇಲ್ಲೇ ಲೆನ್ಸ್ ಹಿಂಗೆ ಝುಕ್ ನಂಗೆ ಝೂಮ್ ಮಾಡಂಗಿರ್ಬೇಕಿತ್ತು. ಅವಾಗ ಆ್ಯಕ್ಷನ್ ಕ್ಯಾಮ್ ಆಗ್ತಿರಲಿಲ್ಲ. ಇವಾಗ ನಾವು ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಇಲ್ಲೇ ಸೋಡಾ ಕುಡಿದ್ವಿ. ಫುಲ್ ಸುಸ್ತಾಗ್ತಿತ್ತು ಅಂತ ಕುಡ್ಕೊಂಡು ಇವಾಗ ಹೊರಟ್ವಿ. ಮಾಡೋಣ ಬನ್ನಿ ಹೋಗೋಣ. ಇವಾಗ ಡೈರೆಕ್ಟ್ ಹಾಸನ್ಗೆ. ಹೇಗೆ ಜುಗಾಡು? ಹಾಂ, ಕ್ಯಾಮ್ರಾ. ವಿಡಿಯೋ ಮಾಡಕ್ಕೆ ಯೂಟ್ಯೂಬ್ ಇದೆ. ಯೂಟ್ಯೂಬ್ ಚಾನಲ್. ಹಾಂ, ಅದೇ ಟೋಟಲ್ ಎಲ್ಲ ವಿಡಿಯೋನು ಸೇರ್ಸ್ ಮಾಡೋದು. ಬೈಕಲ್ಲಿ ಹೋಗ್ತಿರ್ತೀವಲ್ಲ, ಅದರ ವಿಡಿಯೋ. ಹ್ಞೂ, ಎಲ್ಲದೂ ಸೇರಿಸಿರುತ್ತೆ.
ಪಯಣದ ಕತೆ ಅಂತ. ಆತು ನಿಮ್ಮ ಊರ್ ಬಂದಾಗ ಹೇಳು. ಏನಿನ್ ಹೆಸರು? ಶ್ರವಂತ್. ಯಾವ ಸ್ಕೂಲು? ಇವತ್ತು ಹಾಫ್ ಡೇ ಇಲ್ವಾ? ಹಾ ನೋಡಿ, ನಮ್ಮ ಜೊತೆ ನಮ್ಮ ಶ್ರವಂತ್ ಅವ್ರು ಇದ್ದಾರೆ. 8th ಸ್ಟ್ಯಾಂಡರ್ಡ್ ಅಂತೆ. ಅವರಿಗೆ ಕೊಡಗು ಸೈಡ್ ಎಲ್ಲ ಮಳೆಗಾಲದಲ್ಲಿ ಫುಲ್ ಡೇ ರಜಾ ಕೊಟ್ಟಿದ್ದಾರೆ ಅಂತ ಇವಾಗ ಫುಲ್ ಡೇ ಮಾಡಿದ್ದಾರೆ. ಹಿಂಗೆ ಸುಮ್ಮನೆ ಹಂಗೆ ಹಿಂಗೂ ಹೆಲ್ಪ್ ಆಗುತ್ತೆ ಅಂತ ಡ್ರಾಪ್ ಮಾಡೋಣ ಅಂತ ಕರ್ಕೊಂಡೆ. ಓಕೆ ಬಾಯ್. ಇದು ಪುರಸಭೆಯಿಂದ ಬಂದರೆ ಬಸ್ ಸ್ಟ್ಯಾಂಡಿಂದ ಮುಂದೆ ಬಂದು ಪುರಸಭೆ ಸಿಗುತ್ತೆ. ಅಲ್ಲಿ ರೈಟ್ ಸರ್ಕಲ್ ಮೇಲೆ ಅಪ್ ಬಂದರೆ ಅಯ್ಯಂಗಾರ್ ಬೇಕ್ರಿ ಅಂತ. ಇಲ್ಲಿ ರಸ್ಕ್ ಸಿಗುತ್ತೆ. 2:30 4 ಅಷ್ಟೇ. ಸಖತ್ತಾಗಿರುತ್ತೆ. ಮತ್ತು ಬನ್ನು 2 ಖಾಲಿಯಾಗಿತ್ತು, ಬಟ್ ಬ್ರೆಡ್ ಇತ್ತು ತಗೊಂಡೆ, ಅದು ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಬಿಸ್ಕೆಟು ಸಖತ್ತಾಗಿರುತ್ತೆ ನೋಡಿ, ಅಯ್ಯಂಗಾರ್ ಬೇಕ್ರಿ ಅಂತ. ಇಲ್ಲೇ ಇಲ್ಲೇ ಸಿಗುತ್ತೆ, ಯಾರನ್ನು ಕೇಳಿದ್ರು ಹೇಳ್ತಾರೆ. ಸೊ ಬಂದು ವಿಸಿಟ್ ಮಾಡಿ, ಟ್ರೈ ಮಾಡಿ. Hello guys, we are back to Hassan. See, Hassan is welcoming us. Good to be back to Hassan. So ಅಷ್ಟೇ, ಇವತ್ತಿನ ರೈಡ್ ಕಂಪ್ಲೀಟ್ ಆಯಿತು. ಸಖತ್ತಾಗಿತ್ತು ಇವತ್ತಿನ ರೈಡು. ಸ್ವಲ್ಪ ಅಡ್ವೆಂಚರಸ್ ಆಗಿ ಸ್ವಲ್ಪ ಇತ್ತು. ಓಕೆ, ಇಟ್ ವಾಸ್ ಫೈನ್. ಕೋಟೆ ಬೆಟ್ಟ, ಆಮೇಲೆ ಅಲ್ಲೇ ಹತ್ರ ಒಂದು ಸಣ್ಣ ಫಾಲ್ಸ್ ಇತ್ತು. ಫಾಲ್ಸ್ ನೋಡ್ಕೊಂಡು ಮತ್ತೆ ಕುಶಾಲನಗರ ಹೋಗಿ ಅಲ್ಲಿ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಅದಾದ್ಮೇಲೆ ವಾಪಸ್ ಬ್ಯಾಕ್ ಟು ಹಾಸನ್. ಓಕೆ ಗೈಸ್, see you in the next vlog with the new energy, with the new content, with the new trip. Okay, see you, tata, bye bye. ಯಾವ ಬ್ರ್ಯಾಂಡ್ ನಿಮ್ದು? ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.